ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತಹ ನಮ್ಮ ಪಾಡಿನೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೆ.ಪಿ. ನಟರಾಜನ್ ಅವರು ವೇದಿಕೆ ಮೇಲೆ ಆಶೀರ್ವಾದ ಕೇಳಿಕೊಂಡಿದ್ದೇನೆ. ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಬೆನ್ನಿಯಣ್ಣವರು ವೇದಿಕೆ ಮೇಲೆ ಆಶೀರ್ವಾದಬೇಕು. ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಜಿತ್ ಗೌಡ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾದಬೇಕು. ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ತಯ್ಯಬ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ನಮ್ಮ ಕ್ಷೇತ್ರ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶರಣ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಅಭಿಲಾಷ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ನಮ್ಮ PCIT ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ದೇವಂತರಾಜ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ನಮ್ಮ ಗ್ಯಾರಂಟಿ ಸಮಿತಿ ಸದಸ್ಯರಾದ ರಾಘವಣ್ಣ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಕಿರಣ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಟ್ಟಿದ್ದೆ. ಹಾಗೆ ನಮ್ಮ ತಾಲೂಕು ಯುವ ಕಾಂಗ್ರೆಸ್ ಬ್ಲಾಕ್ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಿವ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ನಮ್ಮ ಯುವ ಕಾಂಗ್ರೆಸ್ನ ಕಸ್ಬಾ ಹೋಬಳಿ ಅಧ್ಯಕ್ಷರಾದಂತಹ ನಿತಿನ್ ಅವರು ಕೂಡ ನಮಗೆ ಬಂದಿರುವಂತಹ ಎಲ್ಲ ನಮ್ಮ ಯುವ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಮಾಧ್ಯಮದವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೊಡ್ತಿದ್ದೀನಿ. ಇವತ್ತಿಂದು ಕಾರ್ಯಕ್ರಮ ಈಗಾಗಲೇ ಹೇಳಿದಂಗೆ ನಮ್ಮ ಬ್ಲಾಕ್ ಯುವ ಕಾಂಗ್ರೆಸ್ನ ಬರುವಂತಹ ಈ ನರಸಿಂಹಪುರ ಪಟ್ಟಣ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದ ವಿಜಯ್ ಅವರ ಪದಗ್ರಹಣ ಕಾರ್ಯಕ್ರಮ. ಅದರ ಪದಗ್ರಹಣ ಕಾರ್ಯಕ್ರಮವನ್ನು ಯುವ ಸಂಕಲ್ಪ ಅಂತ ಒಂದು ವಿನೂತನವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ವಿಜಯ್ ಅವರು ಒಂದೂವರೆ ವರ್ಷದಿಂದ ಸಕ್ರಿಯವಾಗಿ ಎಲ್ಲಾ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಅವರು ಕೂಡ ಕೆಲವೊಂದು ಈ ಹಿಂದೆ ಒಂದು ಯುವ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಎಲ್ಲ ಯುವಕರನ್ನು ಒಂದುಗೂಡಿಸಿ ಒಂದು ಸಂಘಟನೆಯಲ್ಲಿ ಹೇಗೆ ತೊಡಗಿಸ್ಕೋಬೇಕು, ಹೇಗೆ ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಯಾವ ರೀತಿ ನಾವು ಒಂದು ಸಮರ್ಪಿಸ್ಕೋಬಹುದು, ಹಾಗೆ ಯುವಕರನ್ನ ಕರೆತಂದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಹೇಗೆ ಯುವಕರಿಗೆ ಮನಮುಟ್ಟಿಸಿ ಅವರು ಕೂಡ ನಾವು ನಮ್ಮಂತೆ ಈಗೇನು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ನಾಯಕರಾಗಿದ್ದಾರೆ ಅದೇ ರೀತಿ ನಾವು ಕೂಡ ಪಕ್ಷದಲ್ಲಿ ತಳಮಟ್ಟದಲ್ಲಿ ದುಡಿದು ಪಕ್ಷಕ್ಕಾಗಿ ನಾವು ದುಡಿತಾ ಬಂದ್ರೆ ನಾವು ಕೂಡ ಮುಂದೊಂದಿನ ಆ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಕೆಲಸ ಮಾಡ್ಲಿಕ್ಕೆ ವಿಜಯ್ ಅವರು ಎಲ್ಲ ಸ್ನೇಹಿತರೊಂದಿಗೆ ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವರಿಗೆ ಈ ಜವಾಬ್ದಾರಿನ ಕೊಟ್ಟಿದ್ದೀವಿ. ಆ ವಿಜಯ್ ಅವರಿಗೆ ಅಂದ್ರೆ ನಾವು ಯಾಕೆ ಜವಾಬ್ದಾರಿ ಕೆಲವರಿಗೆ ಇರ್ಬೋದು, ಯಾಕೆ ಜವಾಬ್ದಾರಿ ಕೊಟ್ಟಿರ್ಬೋದು ವಿಜಯ್ಗೆ, ನಾವು ಸುಮ್ಮನೆ ಅಂತೂ ಕೊಟ್ಟಿಲ್ಲ, ಎಲ್ಲ ಟೆಸ್ಟ್ ಮಾಡಿ ಕೊಟ್ಟಿರೋದು. ಇದುವರೆಗೂ ನಾವು ಏನೇನು ಟೆಸ್ಟ್ ಮಾಡಿದೀವಿ, ನಾವು ಏನೇನು ಅವರಿಗೆ ಕೆಲಸಗಳನ್ನು ಕೊಟ್ಟಿದ್ದೀವಿ, ಟಾಸ್ಕ್ ಕೊಟ್ಟಿದ್ದೀವಿ, ಅದು ಯೂತ್ ಕಾಂಗ್ರೆಸ್ ಮೆಂಬರ್ಶಿಪ್ ಇಂದ ಹಿಡಿದು ಇವತ್ತಿನ ದಿನವರೆಗೆ ನಾವು ಏನೇನು ಕೆಲಸ ಕೊಟ್ಟಿದ್ದೀವಿ ಯೂತ್ ಕಾಂಗ್ರೆಸ್ ವಿಷಯದಲ್ಲಿ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಹಂತಕ್ಕೆ ಬಂದಿದ್ದಾರೆ. ಇನ್ನು ಬೆಳೆಯೋದಂತೂ ತುಂಬಾ ಇದೆ. ನಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದು ಪಾರ್ಟಿಗೆ ಒಳ್ಳೆಯದಾಗೋ ರೀತಿ, ಯೂತ್ ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರೋ ರೀತಿ, ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಹೆಸರು ಬರೋ ರೀತಿ ದುಡಿತಾ ಬಂದ್ರೆ ಇನ್ನೂ ಹೆಚ್ಚಿನದಾಗಿ ದೊಡ್ಡ ಹುದ್ದೆ ಒಲಿಯುತ್ತೆ ಅಂತ ಈ ಮೂಲಕ ಅವರಿಗೆ ಹೇಳಕ್ ಇಷ್ಟಪಡ್ತಿದ್ದೀನಿ. ಮುಂದಿನ ದಿನದಲ್ಲೂ ನೀವು ಇದೇ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಿಮಗೆ ನಾವು ಕೂಡ ನಮ್ಮ ಬ್ಲಾಕ್ ಯುವ ಕಾಂಗ್ರೆಸ್ ನಾನು ಅಧ್ಯಕ್ಷನಾಗಿ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಜಿತ್ ಅವರು ನಾವು ಯಾವತ್ತೂ ಕೂಡ ಸಪೋರ್ಟ್ ಆಗಿ ನಿಂತು ನಿಮಗೆ ನಿಮ್ಮ ಹುಡುಗರಿಗೆ ಏನೇನು ನಮ್ಮ ಕೈಲಾಗ ಸಹಾಯ ನಾವು ಮಾಡ್ತೀವಿ. ನಮ್ಮ ಕೈಲಿ ಆಗದೇ ಇರೋ ಪಕ್ಷದಲ್ಲಿ ನಮ್ಮ ಹಿರಿಯ ಕಾಂಗ್ರೆಸ್ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಹಾಗೂ ಎಲ್ಲ ಒಂದು ಸ್ತರದ ನಾಯಕರು ಇಲ್ಲೇ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ನಮಗೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ. ನಿಮಗೆ ನಾವು ಬೆಂಬಲವಾಗಿ ನಿಲ್ತಿದ್ದೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೀನಿ.
ಕಾಂಗ್ರೆಸ್ನ ಶ್ರೀಜಿತ್ ಗೌಡ ಅವರೇ, ಹಾಗೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರುಗಳೆಲ್ಲ ಹೆಸರನ್ನು ತಗೊಳಕ್ಕೆ ಹೋಗಲ್ಲ. ಇವತ್ತು ಯುವ ಸಂಕಲ್ಪ ಅನ್ನೋ ಒಂದು ಹೆಸರಿನಡಿ ಈ ಕಾರ್ಯಕ್ರಮವನ್ನು ಎನ್ಆರ್ಪುರ ಬ್ಲಾಕ್ನಲ್ಲಿ ಹಮ್ಮಿಕೊಂಡಿದ್ದೀರಿ ಯುವ ಕಾಂಗ್ರೆಸ್ ವತಿಯಿಂದ. ಪಟ್ಟಣದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ವಿಜಯ್ ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಉತ್ತಮವಾಗಿ ಇನ್ನೂ ದೊಡ್ಡ ಆರ್ಗನೈಸೇಷನ್ ಸಿಗಲಿ, ಒಳ್ಳೆ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನಾನು ನಿಮ್ಮೆಲ್ಲರ ಉದ್ದೇಶಿಸಿ ಮಾತನಾಡೋದು ಏನು ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಸ್ಥಿತಿಗೆ ನಾವು ಕಂಡ್ರೆ ನಾವು ಯಾಕೆ ಯುವಕರು ಯಾಕೆ ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಎಲ್ಲ ಕೇಳ್ತಾರೆ. ಏನು ಕಾಂಗ್ರೆಸ್ ಅಲ್ಲಿ ಏನಿದೆಯಪ್ಪ, ಬಿಜೆಪಿ ಆದ್ರೆ ಕೇಸರಿ ಬಣ್ಣ ಇದೆ, ಧ್ವಜ ಇದೆ, ಅವರು ಶ್ರೀರಾಮ ಅಂತಾರೆ, ಆಮೇಲೆ ಧರ್ಮ ರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಬಿಜೆಪಿಗೆ ಹೋಗ್ತಾ ಇದ್ದೀವಿ ಅಂತ ಯುವಕರು ಇವಾಗ ಕೇಳಿದ್ರೆ, ಆಮೇಲೆ ನಮ್ದು ಕೇಂದ್ರದ ದೊಡ್ಡ ನಾಯಕರಾದಂಥ ನರೇಂದ್ರ ಮೋದಿ ಇದ್ದಾರೆ, ಆದಿತ್ಯನಾಥ್ ಅವರು ಇದ್ದಾರೆ, ಹಾಗೆ ನಮ್ಮ ಇತ್ತೀಚೆಗೆ ಬಾರಿ ಫೇಮಸ್ ಆಗ್ತಾರೆ ಕಾಂಗ್ರೆಸ್ ಜನತಾ ಪಾರ್ಟಿಯ ಆ ಪಾರ್ಟಿಗಳ ನಾವು ಹೋಗ್ಬೇಕು ಅಂತ ಈಗಿನ ಯುವಕರ ಹತ್ರ ನಾವು ಸಂವಾದ ಮಾಡಿದಾಗ ಜಾಸ್ತಿ ಆ ಥರ ಮಾತಾಡ್ತಾ ಇದ್ದಾರೆ ಯುವಕರುಗಳು. ಆದರೆ ನಾನು ಕಾಂಗ್ರೆಸ್ಗೆ ಯಾಕೆ ಯುವಕರು ಬರಬೇಕು ಅನ್ನೋದನ್ನ ಈ ಸಂದರ್ಭ ನಿಮ್ಗೆ ಹೇಳಬೇಕು ಅಂತ ಅಂತೀನಿ. ನೀವೆಲ್ಲ ಈ ದೇಶದಲ್ಲಿ ನೋಡಿದ್ರಿ, ಸ್ವತಂತ್ರ ಬರೋಕ್ಕಿಂತ ಮುಂಚೆ ಸ್ವತಂತ್ರದ ಬಗ್ಗೆ ನಿಮ್ಗೆಲ್ಲ ಪುಸ್ತಕದೆಲ್ಲ ಇದೆ. ಯಾರ್ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿ ಎಷ್ಟು ತ್ಯಾಗಗಳನ್ನ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಡ್ಕೊಂಡ್ರಿ. ಸ್ವಾತಂತ್ರ್ಯ ಬಂದಿದ್ದು ಅಷ್ಟು ಸುಲಭದಿಂದ ಅಲ್ಲ. ಎಷ್ಟೋ ಜನರ ರಕ್ತ ಹರಿದಿದೆ, ಎಷ್ಟೋ ಜನರ ಪ್ರಾಣತ್ಯಾಗಗಳಾಗಿದೆ, ಎಷ್ಟೋ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ನಮ್ಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆ ಸ್ವಾತಂತ್ರ್ಯವನ್ನು ಸಿಗೋ ತನಕ ಕೊನೆ ತನಕ ಹೋರಾಡಿದ ಯಾವ್ದಾದ್ರು ಒಂದೇ ಒಂದು ಸಂಘಟನೆ ಇದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ. ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಬಿಜೆಪಿ ಅನ್ನೋದು ಹುಟ್ಟಿದ್ದೇ ಇತ್ತೀಚೆಗೆ. ಅವ್ರು ಯಾವ ಸ್ವತಂತ್ರ ಚಳವಳಿಯಲ್ಲಿ ನಮ್ಮೆಲ್ಲರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋಕೆ ಈಗ ಬಂದಿದ್ದಾರೆ ಬಿಟ್ರೆ, ಸ್ವಾತಂತ್ರ್ಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಅವ್ರು ಯಾವುದೇ ತರದ ಒಬ್ಬನೇ ಒಬ್ಬ ನಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು, ಬಿಜೆಪಿ ಅಥವಾ RSS ನ ಒಬ್ಬನೇ ಒಬ್ಬ ನಾಯಕ ಕೂಡ ಕಾಂಗ್ರೆಸ್ನ ವಿ ಶ್ರೀನಿವಾಸ್ ನಮ್ಮ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ರು, RSS ನ ಅಥವಾ ಬಿಜೆಪಿ ಒಬ್ಬನೇ ಒಬ್ಬ ನಾಯಕ ಕೂಡ, ಒಂದೇ ಒಬ್ಬ ನರಪಿಳ್ಳೆ ಕೂಡ, ಒಂದು ನಾಯಕ ಕೂಡ ಈ ಕಾಂಗ್ರೆಸ್ನ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದೆ? ಇವತ್ತು ನಾವೆಲ್ಲ ಇಷ್ಟು ಜನ ಬಂದು ಕೂತಿದ್ದೀವಿ, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಏನು ಫೈನಾನ್ಷಿಯಲ್ ಸ್ಟೇಟಸ್ ಅಂತಾರೆ. ನಮ್ಮ ಕೆಲವ್ರ ಬಗ್ಗೆ ಆಸ್ತಿ ಜಾಸ್ತಿ ಇರ್ಬೋದು, ಕೆಲವ್ರ ಆಸ್ತಿ ಕಡಿಮೆ ಇರ್ಬೋದು, ಕೆಲವ್ರ ಆಸ್ತಿ ಇಲ್ದಿತ್ತು ಇರ್ಬೋದು. ನಾವೆಲ್ಲ ಒಗ್ಗೂಡಿ ಒಂದೇ ಕಡೆ ಕೂರಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಸಂವಿಧಾನ ಜಾರಿ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಗೊಂಡಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದ ನಂತರದಲ್ಲಿ ಅದನ್ನ ಜಾರಿ ತಂದಿದ್ದು. ನಾವೆಲ್ಲ ಇವತ್ತು ಆ ಒಂದು ಉದ್ದೇಶದಿಂದ, ಆ ಒಂದು ಸಂದರ್ಭದಿಂದ, ಯಾವ್ದು ಹೇಳಿ ಸಂವಿಧಾನ ನಮ್ಗೆ ಕೊಟ್ಟಿರ್ತಕ್ಕಂಥ ಏನ್ ಹೇಳಿ ಸ್ವತಂತ್ರ ಅಥವಾ ಆಶಯಗಳಿಂದ ನಾವೆಲ್ಲ ಈ ತರ ಒಟ್ಟಾಗಿ ಬರೋಕ್ಕೆ ಸಾಧ್ಯ. ಅದೇ ಬೇರೆ ಅಥವಾ ಅವರೇನು ಬಿಜೆಪಿ ಪ್ರತಿಪಾದಿಸ್ತಕ್ಕಂಥ ಏನು ಅವರ ಸಿದ್ಧಾಂತಗಳು ಇದ್ದಿದ್ರೆ ಇವತ್ತು, ಅದು ಅವರಿಗೆ ಅಧಿಕಾರಗಳು ಸಿಕ್ಕಿದ್ರೆ ಇವತ್ತು ಈ ತರ ಇರಲಿಲ್ಲ. ಮೇಲ್ಪಂಕ್ತಿಯವರೇ ಬೇರೆ, ಆ ಜಾತಿಯವರಿಗೆ ಒಂಥರದ ಕಾನೂನು, ಕೆಳಜಾತಿಯವರಿಗೆ ಒಂಥರ ಕಾನೂನು, ದಲಿತರಿಗೆ ಒಂಥರ ಕಾನೂನು, ಅಲ್ಪಸಂಖ್ಯಾತರಿಗೆ ಒಂಥರ ಕಾನೂನು ಮಾಡಿ ಈ ದೇಶದ ಹೊಡಿತಿದ್ರು ಪೂರ್ತಿ. ಒಬ್ಬೊಬ್ಬರಿಗೆ ಒಂದೊಂದು ಭೂಭಾಗ ಹಂಚಿಬಿಡೋರು. ಹಾಗಾಗಿ ಯುವಕರು ಈ ಸಂದರ್ಭದಲ್ಲಿ ಅರ್ಥ ಮಾಡ್ತೀವಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಏನ್ ಮಾಡಬೇಕು? ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಡ್ತಾರೆ. ಯಾರಿಗೂ ಮೂಲಭೂತ ಸೌಕರ್ಯ ಇರಲಿಲ್ಲ, ಉಡಕ್ ಬಟ್ಟೆ ಇರಲಿಲ್ಲ, ಇರಕ್ ಜಾಗ ಇರಲಿಲ್ಲ, ಜಾಗ ಇದ್ರೆ ಹಕ್ಕಿರ್ಲಿಲ್ಲ ಅವರಿಗೆ. ಮನೆ ಪೋಲಿಯೋ ಆಗಿರ್ಬೋದು ಅಥವಾ ಇನ್ಯಾವುದೇ ದೊಡ್ಡ ಕಾಯಿಲೆಗಳು, ಪ್ಲೇಗ್ ಆಗಿರ್ಬೋದು, ಎಲ್ಲಾ ವಿಧದ ರೋಗಗಳಿಗೂ ಕೂಡ ಉಚಿತವಾದ ಔಷಧಿಗಳನ್ನ ಕೊಟ್ಟು ನಮ್ಮನ್ನ ಸದೃಢವಾಗಿ ಇವತ್ತು ತಂದು ನಿಲ್ಲಿಸಿದ್ದು ಇದು ಕಾಂಗ್ರೆಸ್. ಬೇರೆ ಯಾವ ಗೌರ್ಮೆಂಟ್ ಅವಾಗ ಇರಲಿಲ್ಲ. ಇದ್ರೂ ಈ ತರ ಧರ್ಮಗಳ ನಡುವೆ ಹೆಚ್ಚಾಕಿ ಅಥವಾ ಜಾತಿಗಳ ನಡುವೆ ಹೆಚ್ಚಾಕಿ ಅವರು ಆಡಳಿತ ಗದ್ದುಗೆ ಏರಕ್ಕೆ ಟ್ರೈ ಮಾಡ್ತಾ ಇದ್ರು ಹೊರತು ಯಾವತ್ತೂ ಜನಪರವಾಗಿ ನಿಂತಿಲ್ಲ. ಇವತ್ತು ಜನಪರವಾಗಿರೋದು ಕಾಂಗ್ರೆಸ್. ಅದಕ್ಕೇನು ಉದಾಹರಣೆ ಅಂತ ಹೇಳಿದ್ರೆ, ಇಷ್ಟೋ ತನಕ ಯಾರಾದ್ರೂ ಯಾವುದೇ ಒಂದು ಸರ್ಕಾರ ಹಿಂದಿನಿಂದ ಬಂದು ನೇರವಾಗಿ ಜನರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿರಲಿಲ್ಲ. ಜನರ ಖಾತೆಗೆ ಅವರು ವರ್ಗ ಅಂತ ಮಾಡ್ಕೊಂಡು ಮಾಡಿರ್ಬೋದನ್ನ, ಯಾವುದೋ ಒಂದು ವರ್ಗ ಅಂತ ಮಾಡಿರ್ಬೋದನ್ನ ಜನರ ಖಾತೆಗೆ. ಆದ್ರೆ ನೇರವಾಗಿ ಒಬ್ಬ ಮನೆ ಯಜಮಾನಿ ಖಾತೆಗೆ 2,000 ರೂಪಾಯಿ ಕೊಡೋದ್ರ ಮೂಲಕ ಪ್ರತಿ ಕುಟುಂಬಕ್ಕೂ ಇವತ್ತು ನೆರವಾಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಅದು ಕರ್ನಾಟಕದಲ್ಲಿ ನಮ್ಮ ಗೃಹ ಜ್ಯೋತಿ, ಆಮೇಲೆ ಗೃಹಲಕ್ಷ್ಮಿ, ಆಮೇಲೆ ಶಕ್ತಿ ಯೋಜನೆ, ಆಮೇಲೆ ಅನ್ನಭಾಗ್ಯ, ಮತ್ತೆ ಯುವ ನಿಧಿ, ಈ 5 ಕಾರ್ಯಕ್ರಮ ಕೊಟ್ಟು ಇವತ್ತು ಕರ್ನಾಟಕದ ಅದು ಅಲ್ಲದೆ ಅಭಿವೃದ್ಧಿ ಕಾರ್ಯಗಳು ಅತಿ ಹೆಚ್ಚು
ಅತಿ ಹೆಚ್ಚಿನಾಗಿ ಮಾಡ್ತಾ ಇರೋದು ನಮ್ದು ಕರ್ನಾಟಕ ಸರ್ಕಾರ. ಹಾಗಾಗಿ ನೀವು ಯಾರಾದ್ರೂ ಕೇಳಿದ್ರೆ ಯಾಕಪ್ಪ ನೀವು ಕಾಂಗ್ರೆಸ್ಗೆ ಹೋಗ್ತೀವಿ ಅಂದ್ರೆ, ನಮ್ಮ ವಿಜಯ್ ಅವ್ರನ್ನ ಗುರುತಿಸಿ ಇವತ್ತು ನಮ್ಮ ನರಸಿಂಹರಾಜಪುರ ಪಟ್ಟಣ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಅವ್ರು ಹೇಗಿರ್ತಾರೆ, ಯಾವ ರೀತಿ ಅವರು ಎಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ. ನನಗೆ ಸಾಕಷ್ಟು ನಮ್ಮ ಪಕ್ಷದ ಸಾಕಷ್ಟು ಕಾರ್ಯಕ್ರಮಗಳ ನಡೀತಾ ಇರುತ್ತೆ. ಆನ್ಲೈನ್ ಮೆಂಬರ್ಶಿಪ್ ನಡೀತಿರುತ್ತೆ, ಒಂದು ಯುವ ಸಮ್ಮೇಳನದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ನಮಗೂ ಇನ್ಚಾರ್ಜ್ಗಳಂತ ಇರ್ತಾರೆ. ಯಾರು ಎಲಿಜಿಬಲ್ ಅಂತ ಹೇಳಿದಾಗ ವಿಜಯನ್ನೇ ಎಲಿಜಿಬಲ್ ಅಂತ ಹೇಳಿ ಶಾಸಕರು ಗಮನಕ್ಕೆ ತಂದರು, ನಟರಾಜನ ಗಮನಕ್ಕೆ ತಂದರು, ರತನ್ ಆಗಲಿ ನಮ್ಮ ದುರ್ಗಾಚರಣ ನಮ್ಮೆಲ್ಲರ ಗಮನಕ್ಕೆ ತಂದರು. ಅವನು ಇವತ್ತು ಅಧ್ಯಕ್ಷ ಅಂತ ನೇಮಕ ಮಾಡಿದ್ದಾರೆ. ಅವನಿಗೆ ಅಭಿನಂದನೆ ಸಲ್ಲಿಸ್ತೀವಿ. 23ನೇ ತಾರೀಕು ನಮಗೆ ಈ ಲೆಟ್ರು ರಾಜ್ಯಾಧ್ಯಕ್ಷರು ನಮಗೆ ಕರೆ ಮಾಡಿ ತಿಳಿಸಿದ್ರು. ನಿಮ್ಮ ಟೌನ್ ಪ್ರೆಸಿಡೆಂಟ್ ಆಗಿದೆ ಮತ್ತು ಹೋಬಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಸ್ಬಾ ಹೋಬಳಿ ಅಧ್ಯಕ್ಷ ನಿತಿನ್ ಅವ್ರು ಲೆಟ್ರ್ ಕಳಿಸಿದ್ರು. ಈ ಲೆಟ್ರ್ ಕಳಿಸಿದಾಗ ನಾವು ಅವತ್ತು ಎಲ್ಲ ಪೇಪರಿಗೆ ಕೊಟ್ಟಿದ್ರೆ ಅವ್ರೊಂದು ಫೋಟೋ ಬರೋದು, ಇಂಥ ಅಧ್ಯಕ್ಷ ಆಗಿದ್ದಾರೆ ಅಂತ ಅಷ್ಟೇ ಬರೋದು, ಅವನಿಗೆ ಪ್ರಚಾರ ಸಿಗೋದು. ನಿಜವಾದ ಪ್ರಚಾರ ಅದಲ್ಲ, ಕಾರ್ಯಕ್ರಮಗಳು ಮಾಡಬೇಕು. ಯುವಕರಿಗೆ ನೀವು ತಿಳಿಸ್ಬೇಕು ಕಾಂಗ್ರೆಸ್ ಏನು ಮತ್ತೊಂದೇನು ಅಂತ ಹೇಳಿ. ಬರೀ ಪೇಪರ್ ಆಗಲಿ ಫ್ಲೆಕ್ಸ್ ಆಗಲಿ ಮತ್ತು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಯುವಕರನ್ನು ಸಂಘಟನೆ ಮಾಡಿದ್ರೆ ಮಾತ್ರ ಅಧ್ಯಕ್ಷ ಆಗೋಕ್ಕೆ ಸಾರ್ಥಕ ಆಗುತ್ತೆ. ಇದೊಂದು ಯಾವುದೇ ಅಧಿಕಾರ ಅಲ್ಲ, ಇದೊಂದು ಜವಾಬ್ದಾರಿ. ಇನ್ನೂ 3 ವರ್ಷಗಳ ಕಾಲ ಅವನು ನಗರ ಅಧ್ಯಕ್ಷನಾಗಿರ್ತಾನೆ ಅಂತ ಹೇಳಿ ಇರಬೇಕು ಅಂತ ಹೇಳಿದ್ರೆ ಅವ್ನು ಒಳ್ಳೆ ಕೆಲಸಗಳು ಮಾಡ್ಕೊಬೇಕು, ಯುವಕರ ಜೊತೆ ಸಂಘಟನೆ ಮಾಡಬೇಕು, ಕಾಂಗ್ರೆಸ್ಸಿನ ಸಿದ್ಧಾಂತ ಏನಿದೆ ಅಂತ ಹೇಳಿ ತಿಳಿಸುವಂಥ ಕಾರ್ಯಕ್ರಮ ಮಾಡಬೇಕು. ಅದ್ರ ಜೊತೆಗೆ ಆ ಲೆಟರ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ತಮಗೆ ನೀಡಿರುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾನ್ಯ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಉಸ್ತುವಾರಿಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಸ್ಥಳೀಯ ನಾಯಕರ ಸಹಕಾರ. ಸ್ಥಳೀಯ ನಾಯಕರು ಅಂದ್ರೆ ನಿಮ್ಗೆ ಯಾರು ಅಂತ ಹೇಳಿದ್ರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ನಟರಾಜನ್ ಆಗಿರ್ಬೋದು, ನೇತೃತ್ವದಲ್ಲಿ ಮತ್ತು ರತನ್ ನೇತೃತ್ವದಲ್ಲಿ ಉತ್ತಮವಾದ ಪಕ್ಷ ಸಂಘಟನೆ ಮಾಡ್ತಾ ಇದೆ. ಅದೇ ಯುವಕರು ಕಾಂಗ್ರೆಸ್ಸಿಗೆ ಯಾಕೆ ಬರಬೇಕು ಅನ್ನೋದು ದುರ್ಗಾಚಾರ್ಯನು ಮತ್ತು ಸಿಜಿತ್ ಹೇಳಿದ್ದಾರೆ. ಇವರು 2 ಜನ ರತನ್ ಮತ್ತು ಸಿಜಿತ್ ಅವರಿಗೆ ಉತ್ತಮವಾದ ನಾಯಕತ್ವ ಗುಣ ಇದೆ, ಸಂಘಟನೆ ಶಕ್ತಿ ಇದೆ. ಎಲ್ಲ ಯುವಕರು ಹೆಚ್ಚಿನ ಸಪೋರ್ಟ್ ಮಾಡಿ ಅವರನ್ನು ಒಬ್ಬ ಉತ್ತಮವಾದ ನಾಯಕನಾಗಿ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಅವ್ರ ನೇತೃತ್ವದಲ್ಲಿ ಅಂತ ಎಲ್ಲ ಯುವಕರು ನೆನೆಸುತ್ತಾ ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಆಗಮಿಸುವಂಥ ನಾಡಿನ ಭಾರತವನ್ನು ಕಟ್ಟಲಿಕ್ಕೆ ಸಿದ್ಧವಾಗಿರುವಂಥ ಎಲ್ಲ ಯುವ ಮಿತ್ರರು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಎನ್ನರ್ಪುರದಲ್ಲಿ ಆಯೋಜಿಸಿದ್ದಾರೆ. ಯುವ ಸಂಕಲ್ಪ ಅನ್ನುವಂಥ ಕಾರ್ಯಕ್ರಮದ ಅಡಿ ಇವತ್ತು ವಿಜಯ್ ಅವರು ಅಧಿಕಾರವನ್ನು ಪಡ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದರ ಒಂದು ಕನಸು ಏನಿದೆ ಅಂತ ಹೇಳಿದ್ರೆ, ಯುವಕರಿಗೆ ಭಾರತವನ್ನು ಕೊಟ್ಟರೆ ಒಂದು ಯುವ ಶಕ್ತಿ ಈ ಭಾರತವನ್ನು ಕಟ್ಟಲಿಕ್ಕೆ ಬಹಳ ದೊಡ್ಡವಾಗಿರುವಂಥ ಪ್ರೇರಣೆಯನ್ನು ಕೊಡುತ್ತೆ ಅನ್ನೋದು ಸ್ವಾಮಿ ವಿವೇಕಾನಂದರ ಕನಸು. ಇವತ್ತು ಯುವಕರಲ್ಲಿ ಬೇಕಾಗಿರುವಂತಹ ಮಾರ್ಗದರ್ಶನ ಏನು, ಯುವಕರಿಗೆ ಬೇಕಾಗಿರುವಂತಹ ಶಕ್ತಿ ಮತ್ತು ಚೈತನ್ಯಗಳು ಏನು ಅಂತ ಹೇಳಿದ್ರೆ ಅದನ್ನು ನಾವು ಅರ್ಕೊಂಡ್ರೆ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ದುರ್ಗಾಚರಣರವರು ಕಾಂಗ್ರೆಸ್ ಯಾಕೆ ಬೇಕು ಅಂತ ಹೇಳಿದ್ರು. ನಾವು ಈ ದೇಶಕ್ಕೆ ಕಾಂಗ್ರೆಸ್ಸಿನ ಜೊತೆಗೆ ಯುವಕರು ಯಾಕೆ ಬೇಕು ಅಂತ ನಾವು ಹೇಳುವಂತಹ ಕೆಲಸಗಳಿಗೆ ನಾವು ಹೊರಟಿದ್ದೀವಿ. ಯುವಕರು ಈ ದೇಶದ ಬಹಳ ದೊಡ್ಡ ಅಸ್ಮಿತೆಯನ್ನು ಹೊಂದಿದ್ದಾರೆ. ಯುವಕರು ಈ ದೇಶವನ್ನ ಒಂದು ರೀತಿ ಯೋಚನೆ ಮಾಡಿದ್ರೆ ನಾಳೆ ಏನ್ ಬೇಕಾದ್ರೂ ಮಾಡಬಲ್ಲುವಂತಹ ಒಂದು ಶಕ್ತಿ ಇರುವಂತದ್ದು ಯುವಕರು. ನಿಮಗೆ ಚೈನಾದಲ್ಲಿ 70% ಯಾರಿದ್ದಾರೆ ಅಂತ ಹೇಳಿದ್ರೆ ಮುದುಕರಿದ್ದಾರೆ, ಭಾರತದಲ್ಲಿ 70% ಯಾರಿದ್ದಾರೆ ಅಂತ ಹೇಳಿದ್ರೆ ಯುವಕರಿದ್ದಾರೆ. ಆದ್ರೆ ಈಗ ಒಂದು ಸ್ವಲ್ಪ ವಿಶೇಷತೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿರುವಂತ 70% ಯುವಕರಾಗಿದ್ದಾರೆ ಅಂತ ಕೇಳಿದ್ರೆ ಆ 70% ಯುವಕರಾಗಿಲ್ಲ. ಅವರ ಚಿಂತನೆಗಳು ಆಲೋಚನೆಗಳೆಲ್ಲವೂ ಕೂಡ ಬೇರೆ ಬೇರೆ ದಿಕ್ಕಿನಡೆಗೆ ಹೋಗ್ತಾ ಇದೆ. ನಿಮಗೆ ಒಂದು ತಿಳಿದಿರಲಿ, ನಾವು ಯಾಕೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಅನ್ನುವಂಥ ಒಂದು ಪಕ್ಷ ಈ ದೇಶದಲ್ಲಿ ಆಳ್ತಾ ಇದೆ, ಇದು ಪಕ್ಷವನ್ನಾಗಿ ನೋಡದೆ ಅವರು ಯುವ ಸಮೂಹದಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ. ಯುವಕರಿಗೆ ಬೇಕಾಗಿರುವಂತದ್ದು ವಿದ್ಯಾಭ್ಯಾಸಗಳಾಗಿರ್ಬೋದು, ಯುವಕರಿಗೆ ಬೇಕಾಗಿರುವಂತದ್ದು ಕೆಲಸಗಳಾಗಿರ್ಬೋದು, ಈ ರೀತಿಯ ಕೆಲಸಗಳನ್ನು ಯಾಕೆ ಬಿಜೆಪಿಯವರು ಮಾಡ್ತಾ ಇಲ್ಲ? ನೀವು ಕೇಸರಿ ಶಾಲಾ ಆಗಬೇಕು, ಶ್ರೀರಾಮನ್ ಅಂತ ಹೇಳಬೇಕು, ಬಜರಂಗ ದಳ, RSS ಈ ರೀತಿಯಾಗಿರುವಂತಹ ಒಂದಷ್ಟು ಬ್ರೈನ್ ವಾಶ್ಗಳನ್ನು ಮಾಡ್ತಾ ಇದ್ದಾರೆ ಹೊರತು ಕೇಸರಿ ಶಾಲ್ ಹಾಕೋರಿಗೆ ಅವರಿಗೆ ಒಬ್ಬ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವರಿಗೆ ಕೆಲಸ ಕೊಡಿಸುವಂತಹ ಕೆಲಸಗಳು ಬಿಜೆಪಿಯವರು ಮಾಡ್ತಾರೆ. ಅದನ್ನು ನಾವು ಯೋಚಿಸಬೇಕು. ನಾವು ಬಡ ಕುಟುಂಬದಿಂದ ಬರ್ತೀವಿ, ಮಧ್ಯಮ ವರ್ಗದಿಂದ ಬರ್ತೀವಿ, ನಮಗೆ ಹಾಕುವಂಥ ಕೇಸರಿ ಶಾಲ್ ಆಗಿರ್ಬೋದು, ಹಿಡಿಯುವಂಥ ಬಾವುಟವಾಗಿರ್ಬೋದು, ದಿನನಿತ್ಯಕ್ಕೆ ಅನ್ನ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮಗದು ಯಾವುದು ಕೂಡ ಅನ್ನ ಕೊಡೋದಿಲ್ಲ. ನಾವೆಲ್ಲರೂ ಕೂಡ ಶ್ರೀರಾಮನ ಮಂದಿರಕ್ಕೋಸ್ಕರ ನಾವೆಲ್ಲರೂ ಕೂಡ ಇಡೀ ದೇಶವೇ ಶ್ರೀರಾಮನನ್ನು ಆರಾಧಿಸ್ತೀವಿ. ಅವರು ಕೂಡ ಶ್ರೀರಾಮನ ಹೆಸರನ್ನ ಮುಂದಿಟ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ.
ಕೇಸರಿ ಶಾಲೆಗಳನ್ನು ಹಾಕೊಂಡು ಶ್ರೀರಾಮ ಶ್ರೀರಾಮ ಅಂತ ಹೇಳಿ ಬೀದಿಯುದ್ದಕ್ಕೂ ಕೂಗ್ತಾ ಹೋದ್ರು. ಅಂತಹ ಶ್ರೀರಾಮನ ದೇವಸ್ಥಾನವನ್ನು ಕೊಳ್ಳೆ ಹೊಡೆಯುವುದರ ಮುಖಾಂತರ, ಅಂತ ಶ್ರೀರಾಮ ದೇವಸ್ಥಾನ ಕೊಳ್ಳೆ ಹೊಡೆಯುವುದರ ಮುಖಾಂತರ ಈ ದೇಶಕ್ಕೆ ಕೆಟ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾರು ಕೂಡ ಹಿಂದೂ ಆರಾಧಕರು ಯಾರು ಇಲ್ಲ. ನನಗೆ ನನ್ನ ಅಜ್ಜಿ ಬೆಳಗ್ಗೆ ಎದ್ದು 4 ಗಂಟೆಗೆ ಕಲಿಸುವಂತಹ ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಮಿತಗೌರಿ, ಕರತೆ ಕರದರ್ಶನ ಅನ್ನುವಂತಹ ಅಂಗೈಯಲ್ಲಿ ಶಾಸ್ತ್ರವನ್ನು ಹೇಳ್ತಿದ್ರಲ್ಲ, ನಾವು ನಿಜವಾದ ಹಿಂದೂ ಆರಾಧಕರಿದ್ದೀವಿ. ಯಾವ ಮುಸಲ್ಮಾನರಿದ್ದಾರೆ, ಯಾವ ಕ್ರೈಸ್ತರಿದ್ದಾರೆ, ಎಲ್ಲ ಬೈಬಾಲು, ಕುರಾನು, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳಲ್ಲಿ ಹೇಳಿಕೊಳ್ಳುವಂತಹ ಹಿಂದೂ ಸಂಪ್ರದಾಯವನ್ನು ನನ್ನ ಮನೆಯಲ್ಲಿ ಅಳವಡಿಸಿಕೊಂಡ್ರೆ ನಾನು ಧರ್ಮವನ್ನು ಉಳಿಸ್ಕೊಂಡಂಗಾಗುತ್ತೆ. ಆಗ ಅಂತಹ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಕೇಸರಿ ಶಾಲೆ ಹಾಕಬೇಕು, ಬಾವುಟ ಹಾಕಬೇಕು, ಶ್ರೀರಾಮನ ಒಂದು ಘೋಷಣೆ ಕೂಗಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಆ ಥರದ್ದು ಏನಾದರೂ ಇದೆಯಾ? ನೀವು ಮಂಗಳೂರಿನಲ್ಲಿ ನೋಡ್ತಾ ಇದ್ರೆ ಪರಶುರಾಮನ ಮೂರ್ತಿಯಲ್ಲೇ, ವಿಗ್ರಹದಲ್ಲೇ ಏನೋ ಒಂದು ಗೊಂದಲ ನಡೀತಾ ಇದೆ. ಇಲ್ಲಿ ಶ್ರೀರಾಮನ ದೇವಾಲಯಗಳಲ್ಲಿ ಏನೋ ಒಂದು ಗೊಂದಲ ನಡೀತಾ ಇದೆ. ಮಂಗಳೂರಿನಲ್ಲಿ ಬಿಜೆಪಿ ಸರ್ಕಾರಗಳಿರಬೇಕಾದ್ರೆ, ಶಿವಮೊಗ್ಗದಲ್ಲಿ ಒಂದು ಶಿವಮೊಗ್ಗದಲ್ಲಿರುವಂತಹ ಅವರದೇ ಸರ್ಕಾರ ಇರಬೇಕಾದ್ರೆ ಧರ್ಮಗಳ ನಡುವೆ ಬೆಂಕಿ ಇಟ್ಟು ಕೊಲೆಗಳು ನಡೀತಾ ಇದೆ, ರಕ್ತಪಾತಗಳು ನಡೀತಾ ಇದೆ. ಇವತ್ತು ನಿಮ್ಗೊಂದು ತಿಳಿದಿರಲಿ, ಆ ತಂದೆ ತಾಯಿಗಳು ಇವತ್ತು ಎಷ್ಟೊಂದು ನೋವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ ಕೇಸರಿ ಶಾಲೆ ಹಾಕೋದವನು ಇವತ್ತು ತುತ್ತು ಅನ್ನಕ್ಕೋಸ್ಕರ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರಲ್ಲ, ಇದನ್ನು ಯುವ ಮನಸ್ಸುಗಳು ಬದಲಾಗಬೇಕು. ಯುವ ಮನಸ್ಸುಗಳು ಇವತ್ತು ಬರೀ ರೀಲ್ಸ್ ನೋಡೋದ್ರ ಮುಖಾಂತರ, ಬೆಳಗ್ಗೆಯಿಂದ ಸಂಜೆವರೆಗೂ ಟಿವಿ ನೋಡೋದ್ರ ಮುಖಾಂತರ, ಇನ್ಯಾವುದರಲ್ಲೋ ಕಾಲ ಕಳೆಯೋದ್ರ ಮುಖಾಂತರ ಇವತ್ತು ಬಹಳ ದೊಡ್ಡ ಒಂದು ಶೋಚನೀಯ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ತಳ್ಳುವಂತಹ ಕೆಲಸಗಳನ್ನು ಯುವ ಮಿತ್ರರು ಮಾಡ್ತಿದಾರಲ್ಲ, ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಮನಸ್ಥಿತಿಗಳು ಬದಲಾಗ್ತಾ ಇಲ್ಲ. ಇವತ್ತಿನ ಸೋಷಿಯಲ್ ಮೀಡಿಯಾಗಳು, ಬಿಜೆಪಿ ಅವರು ಅನ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ, ಇವತ್ತಿನ ಯುವ ಮನಸ್ಸುಗಳಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಚೋದನೆ ಕೊಟ್ಟರೆ ಈ ದೇಶವನ್ನು ಹಾಳು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದು ಅವರಿಗೆ ಗೊತ್ತಿದೆ. ನಿಮಗೆ ಒಂದು ಗೊತ್ತಿರಲಿ, ಕಾಂಗ್ರೆಸ್ಸಿನ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಬಂದು ಕೇಂದ್ರದಲ್ಲಿ ಈಗ ಎಷ್ಟು ವರ್ಷ ಆಯ್ತು ಬಂದು, ಅದಕ್ಕಿಂತ ಮುಂಚೆ ಶಿಕ್ಷಣ ವ್ಯವಸ್ಥೆಗಳಿರ್ಲಿಲ್ವಾ? ದೊಡ್ಡ ದೊಡ್ಡ ಅಣೆಕಟ್ಟುಗಳು ಕಟ್ಟಿರ್ಲಿಲ್ವಾ? ಇವ್ರು ಹೇಳಿದ್ರಲ್ಲ, ಮೊನ್ನೆ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ನರೇಂದ್ರ ಮೋದಿ ಇಲ್ದಿದ್ರೆ ಈ ದೇಶವೇ ಇಲ್ಲ, ನರೇಂದ್ರ ಮೋದಿ ಇಲ್ದಿದ್ರೆ ದೇಶವೇ ಇಲ್ಲ. ಕೆಳಗಡೆ ಒಬ್ಬ ಯುವ ಮಿತ್ರ, ಅವ್ರು ಯಾವ ಪಕ್ಷದಲ್ಲೂ ಇಲ್ಲ, ಅವನಾಗ್ತಿದ್ದ, ನಿಮ್ಗೆ ಪೋಲಿಯೋ ಕೊಡದೆ ಇದ್ರೆ ಇವತ್ತು ನೀವು ಆ ಮೆಸೇಜ್ ಮಾಡಿ ಕೈಕಾಲು ಇರ್ತಿರ್ಲಿಲ್ಲ, ಮೆಸೇಜ್ ಮಾಡೋಕ್ಕೆ ಕೈಕಾಲುಗಳು ಇರ್ತಾ ಇರಲಿಲ್ಲ. ಇದು ನನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ಸಿಗೆ ಯುವಕರ ಅತಿ ಅವಶ್ಯಕತೆ ಇದೆ. ಶ್ರೀರಾಮನಿಂದಾಗಲಿ ಕೇಸರಿ ಶಾಲೆಯಿಂದಾಗಲಿ ಅನ್ನ ಬರುವುದಿಲ್ಲ. ಇವತ್ತು ವಿಜಯರವರು ಮಾಡಬೇಕಾಗಿರುವಂತಹ ಕೆಲಸಗಳೇನು ಅಂತ ಹೇಳಿದ್ರೆ, ಭಾಷಣಗಳಿಂದ, ಶೀಟಿತ್ ಅವ್ರು ಚೆನ್ನಾಗಿ ಹೇಳಿದರು, ಭಾಷಣಗಳಿಂದಾಗ್ಲಿ, ಫ್ಲೆಕ್ಸ್ನಿಂದಾಗ್ಲಿ, ಶಾಲೆಗಳಿಂದಲಾಗ್ಲಿ ಅಲ್ಲ, ಎಲ್ಲ ಯುವ ಮನಸ್ಸುಗಳಲ್ಲಿ ಸ್ವಾಮಿ ವಿವೇಕಾನಂದರು ಕಟ್ಟಿರುವಂತಹ ಕನಸುಗಳಿಂದ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ, ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ಒಂದು ಗಲ್ಲಿಗಳಿಗೆ ತೆರಳಿ ಯುವ ಸಮೂಹವನ್ನು ಕಟ್ಟಿ ಈ ದೇಶವನ್ನು ಎಷ್ಟು ರಕ್ಷಣೆಯನ್ನು ಮಾಡಿದಾರೋ ಅವೆಲ್ಲ ಕೆಲಸಗಳು ಯುವ ಮಿತ್ರರಲ್ಲಿದೆ. ಆ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ, ಬರೀ ವಿಜಯ್ ಅವರು ಮಾತ್ರ ಅಂತ ನಾವು ಹೇಳ್ತಾ ಇಲ್ಲ, ವೇದಿಕೆ ಮೇಲಿರೋರು ನಾವು ನೀವು ಎಲ್ಲರೂ ಸೇರಿ ಕಟ್ಟುವಂತ ಅನಿವಾರ್ಯತೆ ಇದೆ. ಇಲ್ಲಿರುವಂತವರು ಬೆರಳೆಣಿಕೆ ಜನ ಆದ್ರೂ ಕೂಡ ಇಲ್ಲಿರುವಂತಹ ಯುವ ಮನಸ್ಸರು ಪ್ರಯತ್ನ ಪಟ್ರೆ ಇಡೀ ದೇಶವನ್ನೇ ಬದಲಾಯಿಸುವಂತ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮಲ್ಲೂ ಕೂಡ ಸ್ವಾಮಿ ವಿವೇಕಾನಂದರಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಒಂದು ಒಳ್ಳೆಯ ಚಿಂತನಶೀಲ ಇರುವಂತಹ ವ್ಯಕ್ತಿಗಳಿದ್ದಾರೆ, ಅಬ್ದುಲ್ ಕಲಾಂ ರಂತಹ ಒಬ್ಬ ವ್ಯಕ್ತಿತ್ವನೇ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲೇ ಕೊಪ್ಪದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಕವಿ ಕುವೆಂಪು ಅವರು ಅವಾಗಲೇ ಯುವ ಸಮೂಹದ ಬಗ್ಗೆ ಎಲ್ಲ ರೀತಿಯ ಬಗ್ಗೆ ಬರೆದಿದ್ದಾರೆ. ನೀವೆಲ್ಲರೂ ಕೂಡ ಕುವೆಂಪು ಅವರ ಚಿಂತನೆಗಳನ್ನು ಅಳವಡಿಸಿಕೊಳ್ತಾ ಈ ಸುಂದರ ಕಾರ್ಯಕ್ರಮದಲ್ಲಿ ಕರೆಸಿ ಒಂದೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟರೆ ನಿಮಗೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ನ ಅಧ್ಯಕ್ಷರಾದ ಹಾಗೂ ಯೂತ್ ಕಾಂಗ್ರೆಸ್ನ ಎಲ್ಲ ನನ್ನ ಮಿತ್ರರೇ, ಎಲ್ಲ ನನ್ನ ಸ್ನೇಹಿತರು ಹಾಗೂ ಇರತಕ್ಕಂಥ ಎಲ್ಲ ಹೊಸದಾಗಿ ಪಕ್ಷದಲ್ಲಿ ಗುರುತಿಸ್ಕೊಬೇಕು ಅಂತ ಬಂದಿರುವಂಥ ಯುವಕರು, ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಈಗ ಸದ್ಯ ಒಂದು ತಿಂಗಳಾಗಿ ಪದವಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ಮೂಲತಃ NSU ಯೂತ್ ಕಾಂಗ್ರೆಸ್ಸಿಗೆ ಏನು ಶಕ್ತಿ ಇದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಅದೇ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮುಂದಿನ ಹಂತದಲ್ಲಿ ನೀವು ಯಾವ ಮಟ್ಟಿಗೆ ಹೋಗ್ಬೋದು ಅನ್ನೋದನ್ನ ನೀವು ಈಗಲೇ ನಿರ್ಧಾರ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದರೆ ಸರ್, ಅವ್ರಿಗೆ ಯಾಕೆ ಅವಕಾಶ ಸಿಕ್ತು ಅಂತಂದರೆ, ಆ ಪಕ್ಷಕ್ಕಾಗಿ ಅವ್ರ ದೃಢ ಸಂಕಲ್ಪ ಏನಿತ್ತು, ಅವ್ರ ಕೆಲಸಗಳೇನಿತ್ತು ಅದನ್ನು ಹೈಕಮಾಂಡ್ ಅವರು ಅಬ್ಸರ್ವ್ ಮಾಡಿ ಅವ್ರಿಗೆ ಹಂತ ಹಂತವಾಗಿ ಆ ಪಕ್ಷ ಸಿಗ್ತಾ ಬಂದರು. ಎಲ್ಲರಿಗೂ ಸಿಗುತ್ತೆ ಅಂತಲ್ಲ, ಪ್ರಯತ್ನ ಅಂತ ಸಿಗಬೇಕು. ಆ ರೀತಿ ಈಗ ವಿಜಯ್ ಅವರಿಗೆ ಕೂಡ ಆ ಒಂದು ಅವಕಾಶ ಸಿಕ್ಕಿದೆ. ಈಗ ಟೌನಿನ ಒಬ್ಬರು ಅಧ್ಯಕ್ಷರಾಗೋದು ಎಷ್ಟೋ ಜನ ಇದ್ದಾರೆ, ಯೂತ್ಸ್ ಎಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ಇವ್ರನ್ನ ಗುರುತಿಸಿದ್ದಾರೆ ಅಂತಂದರೆ ಅದರಲ್ಲಿ ಏನೋ ವಿಶೇಷತೆ ಅವ್ರ ಕೆಲಸದಲ್ಲಿ ಗುರುತಿಸಿರ್ತಾರೆ.
ಹೈಕಮಾಂಡ್ ಅವ್ರು ಗುರುತಿಸಿರ್ತಾರೆ, ಅಲ್ಲ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಮಟ್ಟದವರು ಗುರುತಿಸಿರ್ತಾರೆ. ಎಲ್ಲರೂ ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ನಾನು ವಿಜಯಕ್ಕೂ ಏನು ಹೇಳಲಿಕ್ಕೆ ಆಗಿಸ್ತೀನಿ ಅಂತಂದ್ರೆ, ಹಂತವಾಗಿ ತಾಲೂಕು ಮಟ್ಟದ ಅಧ್ಯಕ್ಷರಾಗಿ ಕ್ಷೇತ್ರಕ್ಕೆ ಬನ್ನಿ, ಜಿಲ್ಲೆಗೆ ಹೋಗಿ ಇನ್ನೂ ಒಳ್ಳೆ ಮಟ್ಟದಲ್ಲಿ ಬೆಳೆಯಿರಿ. ಯೂತ್ ಕಾಂಗ್ರೆಸ್ನಲ್ಲಿ ನಾನು ನೋಡಿದಾಗೆ ನಮ್ಮ ಹತ್ತಿರದಲ್ಲಿ PV ಶ್ರೀನಿವಾಸ್ ಅವರು ಡೆಲ್ಲಿ ಮಟ್ಟದ ರೆಕಗ್ನಿಷನ್ನ ಪಡ್ಕೊಂಡ್ರು ಅಂತಂದ್ರೆ ಅವ್ರ ಶ್ರಮ ಆ ಥರ ಇತ್ತು. ಡೆಲ್ಲಿ ಮಟ್ಟದಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಂಥದ್ದು ನಾವು ಅಲ್ಲಿ ತನಕ ಹೋಗಿಲ್ಲ, ಇಲ್ಲೇ ಕುತ್ಕೊಂಡು ನೋಡಿದೀವಿ ಅವ್ರ ಶ್ರಮ ಏನಿತ್ತು, ಯಾವ್ಯಾವ ಆಪೋಸಿಷನ್ ಅಲ್ಲಿ ಏನು ಅಪೋಸ್ ಮಾಡಬೇಕು ಅನ್ನೋದನ್ನ ನಮ್ಮ ಪಕ್ಷದ ಸೆಕ್ಯುಲರ್ ಮನಸ್ಥಿತಿ ಏನಿದೆ ಅದು ಹೇಳೋದು ಕೂಡ ಎಲ್ಲರೂ ಆಮೇಲೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಅಂದ್ರೆ ಎಲ್ಲ ಯಾವುದೇ ಜಾತಿ ಅಥವಾ ಧರ್ಮದ ತಾರತಮ್ಯ ಇರಲೇ ಕೊಡುದು. ಅದು ಯಾವ ಪಕ್ಷದಲ್ಲೂ ಆ ರೀತಿ ಇಲ್ಲ, ಬೇರೆ ಯಾವುದೇ ಪಕ್ಷ, ಅದರಲ್ಲೂ ಅಪೋಸಿಷನ್ ಬಿಜೆಪಿ ಬಗ್ಗೆ ಸ್ವಲ್ಪ ಆಕರ್ಷಣೆ ಆಗುತ್ತೆ. ಇವರೇನೋ ಏನೋ ಸ್ವಲ್ಪ ಎಲ್ಲರಿಗೂ ಕಾಣ್ತಾ ಇದ್ದಾರೆ, ನಾವು ಅಲ್ಲಿರ್ಬೇಕಿತ್ತೇನೋ ಏನೋ ಒಂದ್ ಕಡೆ ಅನ್ಸ್ಬಹುದು. ಅದು ಕ್ಷಣಿಕ. ಏನಾದ್ರೂ ಅವರಲ್ಲಿ ವಿಚಾರಗಳು ಸತ್ಯವಾಗಿದ್ದು ನ್ಯಾಯಪರವಾಗಿ ಒಂದಷ್ಟು ವಿಚಾರಗಳು ಮಾಡ್ಕೊಂತ ಬಂದಿದ್ರೆ ಅವರು ಇನ್ನೂ ಯಾವುದೋ ಮಟ್ಟಿಗೆ ಬೆಳೀತಾ ಇದ್ರು. ಈಗ ಏನಾಗಿದೆ, ಕೃತಕ ಮಾರ್ಗ ಇದು ಅನ್ಯ ಮಾರ್ಗಗಳನ್ನ ಬಳಸ್ಕೊಂತ ಒಂದು ಅಧಿಕಾರ ಹಿಡ್ಕೊಬೇಕು ಅನ್ನೋದ್ರಲ್ಲಿ ಇದಾರೆ ಅಷ್ಟೇ. ಬಿಟ್ರೆ ಅಧಿಕಾರ ಸಿಕ್ಕಿದ ಮೇಲೆ ಅಧಿಕಾರ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಇಲ್ಲ. ಬಟ್ ಕಾನೂನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪಕ್ಷ ನಮ್ದು ಇಲ್ಲಿ ತನಕ ಬೆಳ್ಕೊಂಡು ಬಂದಿದೆ, ಅಸ್ತಿತ್ವದಲ್ಲಿ ಇದೆ, ಈಗಲೂ ಕೂಡ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂದ್ರೆ ಅದಕ್ಕೆ ಅದರ ಶಕ್ತಿ ಏನು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ನಾನು ವಿಜಯ್ಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತೀನಿ. ನಾನು ಯೂತ್ ಕಾಂಗ್ರೆಸ್ ಅನ್ನು ಬಹಳ ಇಷ್ಟಪಡೋ ವ್ಯಕ್ತಿ. ಹಾಗೆ ಯೂತ್ಗಳ ಜೊತೆಗೂ ನಾನು ಯೂತೆ, ಆದರೆ ಯೂತ್ ಜೊತೆ ಬಹಳ ಸೇರೋ ವ್ಯಕ್ತಿ. ನನಗೆ ನಿಮ್ಮ ಮುಂದೆ ನಾನು ಈ ಸತಿ ನನಗೆ ಪಕ್ಷದಿಂದ ಪಟ್ಟಿದ್ದು ಬಹಳ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ. ACC ಮೈನಾರಿಟಿ ಅಧ್ಯಕ್ಷರು ಮತ್ತೆ ನಮ್ಮ BM ಸಂದೀಪ್ ಅಣ್ಣನ ಉಸ್ತುವಾರಿಯಲ್ಲಿ ಕೇರಳದಲ್ಲಿ ಎಲೆಕ್ಷನ್ ನಡೆದಾಗ ನನಗೆ ಕೇರಳದ ಇದು ಒಂದು ಕ್ಷೇತ್ರ ಕುಂಡಲ ಕ್ಷೇತ್ರದಲ್ಲಿ ಉಸ್ತುವಾರಿಯಾಗಿ ಕಳಿಸಿದ್ವಿ. ಬಹಳ 4 ಜನ ಕ್ಯಾಂಡಿಡೇಟ್ ಅಲ್ಲಿ ಒಬ್ರು ಯೂತ್ನವರೇ, ಬಾಕಿ ಒಟ್ಟು 3 ಜನ ಗೆದ್ರು, ಅಲ್ಲಿ 2 ಜನ ಮಂತ್ರಿ ಆದ್ರು. ಯಾಕೆ ನಾನು ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಕೇರಳದ ನಾನು ಒಂದು ವಿಶೇಷವಾದ ಕಾರ್ಯಕ್ರಮ ವತಿಯಿಂದ ವಿಜಯ್ ಅಧ್ಯಕ್ಷರು ಯುವ ನಾಯಕನನ್ನಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೆಸರೇ ಕೇಳಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ, ಯುವ ಸಂಕಲ್ಪ ಅಂತ. ಅಂದ್ರೆ ಯುವಕರೆಲ್ಲ ಸೇರಿ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಲ್ತೀವಿ, ಮುಂದೆ ಇರ್ತೀವಿ ಅಂತೇಳಿ, ಏನೇ ಬರಲಿ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋ ಒಂದು ಗಟ್ಟಿ ಧ್ವನಿ ನಿಮ್ಮಲ್ಲಿ ಬರಬೇಕು ಅಂತೇಳಿ ನನ್ನ ಒಂದು ಕೋರಿಕೆ. ಇವತ್ತು ಯುವಕರೆಲ್ಲ ಇಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂತ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಟೌನಲ್ಲಿ ವಿಜಯ್ ತುಂಬಾ ಉತ್ಸುಕತೆಯಿಂದ ಕಾಂಗ್ರೆಸ್ ನಮ್ಮ ಪಕ್ಷದ ಕೆಲಸ ಅಂತ ಹೇಳಿದ್ರೆ ವಿಜಯ್ ಅವರು ಯಾವಾಗಲೂ ತುಂಬಾನೇ ಶ್ರಮಿಸ್ತಾರೆ. ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ನಟರಾಜ್ ಸರ್ ಅವರಿದ್ದಾರೆ. ಗಟ್ಟಿತನದ ಒಂದು ಬದ್ಧತೆ ಇರುವಂತಹ ಒಬ್ಬ ನಾಯಕ ನಮಗೆ ಅವರು. ಹಾಗೆ ನಮ್ಮ ಉಪಾಧ್ಯಕ್ಷ ಯೂತ್ ಕಾಂಗ್ರೆಸ್ಗೆ 2029 ಪ್ರಧಾನಮಂತ್ರಿಗೆ ಸ್ವೀಕರಿಸುವ ರಾಹುಲ್ ಗಾಂಧಿಗೆ ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯಂಗೆ ನಮ್ಮೆಮ್ಮೆಯ ಮೆಚ್ಚಿನ ನಾಯಕರಾದ ನಮ್ಮ ಶೃಂಗೇರಿ ಕ್ಷೇತ್ರದ ನಮ್ಮ ರಾಜೇಗೌಡರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಹಾಗೂ ಕಿರಣವರಿಗೂ ಚರಣನವರಿಗೂ ಹಾಗೆ ನಟರಾಜನವರಿಗೂ ಹಾಗೆ ಕೈಬಣ್ಣವರಿಗೂ ದೇವತನಗೂ ಆಮೇಲೆ ರಾಮನಂಗೂ ಶಿವರಿಗೂ ಕಾರ್ತಿಕನಂಗೂ ಚಾನನಂಗೂ ನನ್ನ ಕಾರ್ಯಕ್ರಮ ಬಂದಿದ್ದಕ್ಕೆ ವಂದನೆಗಳಾದ ನಮಸ್ಕಾರ. ಇವತ್ತು ನರಸಿಂಹರಾಜಪುರ ತಾಲೂಕಿನ ಎಲ್ಲ ಹಿರಿಯರು ಹಾಗೂ ತಾಯಂದರಿಗೂ ಸಹೋದರಿಯರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ವಂದನೆಗಳಾಗೂ ನನ್ನ ನಮಸ್ಕಾರಗಳು. ನರಸಿಂಹರಾಜಪುರ ತಾಲೂಕಿನ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಒಂದು ಯೂತ್ ಕಾರ್ಯಕರ್ತನಾಗಿ ಕೆಲಸ ಮಾಡಿ ನಿರಂತರವಾಗಿ ಇವತ್ತು ಒಂದು ನಿಮ್ಮೊಂದಿಗೆ ಅಧ್ಯಕ್ಷನಾಗಿ ಹೇಳೋದಕ್ಕಿಂತ ಒಬ್ಬ ನಿಮ್ಮ ಮುಂದೆ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಎಂದು ಹೇಳ್ತೀನಿ ಎಂದು ನಾನು ಹಾಗೆ ನಾನು ಇರ್ತೀನಿ ಅಂದರೆ ನಮಗೆ ಸಿಕ್ಕಂಥ ಗುರುಗಳು. ಇವತ್ತು ಗುರುಗಳು ಮಾರ್ಗದರ್ಶನ ಕರೆಕ್ಟಾಗಿದ್ದರೆ ನನ್ನಂತರಲ್ಲ ನಿಮ್ಮಂತರಿಗೆ ಹೆಚ್ಚು ನಾಯಕರು ಇವತ್ತು ನರಸಿಂಹರಾಜ ಟೌನಲ್ಲಿ ಬರ್ತಾರೆ ನಾನು ಹೇಳ್ತೀನಿ.
ಇವತ್ತು ನಮಗೆ ಸಿಕ್ಕಿರೋ ಗುರುಗಳು ಇವತ್ತು ನನಗೆ ಹೇಳಿರೋ ಮಾರ್ಗದರ್ಶನಕ್ಕೆ ನಾನು ಇವತ್ತು ನಿಂತಿದ್ದೀನಿ. ಇಲ್ಲಾಂದರೆ ನಾನು ಇವತ್ತು ಎಲ್ಲೋ ಯಾವುದೋ ಒಂದು ತಿರುಗಾಡ್ಕೊಂಡು ಅಲ್ಲಿ ಇಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಇವತ್ತು ನನಗೆ ಈ ನಾಯಕತ್ವ ಕೊಟ್ಟು ನನಗೆ ಈ ಕಾರ್ಯಕ್ರಮ ಮಾಡೋದು ಒಂದು ಧೈರ್ಯ ಕೊಟ್ಟು ನಿಮ್ಮ ಗುರುಗಳು ಶ್ರೀತನಕ್ಕೂ ಪ್ರಧಾನಕ್ಕೂ ನನಗೆ ಒಬ್ಬರಾಗ ವಂದನೆಗಳನ್ನು ನಮಸ್ಕಾರಗಳು ಹೇಳ್ತೀನಿ. ಇವತ್ತು ನರಸಿಂಹರಾಜಪುರ ತಾಲೂಕಿನ ಎಲ್ಲ ಯುವಕರು ಇವತ್ತು ನಾವು ಫೋನು ರೀಲ್ಸು ಹೆಚ್ಚಾಗಿ ನೋಡ್ತೀವಿ. ಅದನ್ನೆಲ್ಲ ಒಂದು ಮೂಲೆಗಿಟ್ಟು ಇವತ್ತು ನರಸಿಂಹರಾಜಪುರನ ಎಲ್ಲ ಯುವಕರ ಸಮೇತ ಗಟ್ಟಿಯಾಗಿ ಒಂದು ಯುವಕರ ಪಡೆನೇ ಶುರುವಾಗಬೇಕು ಅನ್ನೋದು ನಾನು ಹೇಳ್ತೀನಿ. ಯಾಕಂದ್ರೆ ನರಸಿಂಹರಾಜಪುರ ಯುವಕರು ಇನ್ನೂ ಎಲ್ಲೂ ಕಾಣಿಸ್ತಿಲ್ಲ, ಅಲ್ಲಲ್ಲಿ ಮರೆಯಾಗಿ ಹೋಗ್ತಾರೆ. ಇವತ್ತು ಈ ದಿನದಿಂದನೇ ಶುರುವಾಗಲಿ ನಮ್ಮ ಸಂಘಟನೆ ಕಾರ್ಯಕ್ರಮ ಎಲ್ಲ ಯಶಸ್ವಿ. ಇನ್ನು ಮುಂದೆ ದಿನನಿತ್ಯ ನಮ್ಮ ಆಲೋಚನೆ ಸಮೇತ ಇನ್ನೂ ದಿಕ್ಕನ್ನೇ ಬದಲಾಯಿಸಬೇಕು ನರಸಿಂಹರಾಜಪುರದಲ್ಲಿ. ಆ ರೀತಿ ನಾವು ಕೆಲಸ ಮಾಡೋಣ. ನಾನು ಇವತ್ತು ಅಧ್ಯಕ್ಷನಾಗಿ ನಿಂತು ನಿಮ್ಮ ಮುಂದೆ ಕಾರ್ಯಕರ್ತನಾಗಿ ನಿಮ್ಮ ಒಟ್ಟಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ನನಗೆ ಇವತ್ತು ಇನ್ನೂ ಕೆಲವೊಂದು ಹುಡುಗರು ಬರೋಕ್ಕಾಗಿಲ್ಲ. ಫೋನ್ ಮಾಡಿ ನಾನು ಬರ್ತೀನಿ ಬನ್ನಿ ಅಣ್ಣ ಅಂತ ಕರೆದ್ರು. ಯಾಕಂದರೆ ಈ ಮಳೆ ಇದರಿಂದ ನನಗೂ ಆ ಕಡೆ ಈ ಕಡೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಅವರಿಗೂ ಸಮೇತ ಇಲ್ಲಿಂದಲೇ ಒಂದು ಚಿರವನ್ನು ಹೇಳ್ತೀನಿ. ಯಾಕಂದ್ರೆ ನನಗೋಸ್ಕರ ಫೋನ್ ಆಗಲಿ 2-3 ಫೋನ್ ಮಾಡಿದ್ರು, ನಂಗೆ ಪಿಕ್ ಮಾಡೋಕ್ಕೂ ಆಗಿಲ್ಲ. ಈಗ ಬಂದಿರೋ ನನ್ನ ಸಹೋದರ ಸ್ನೇಹಿತರಿಗೆ ಎಲ್ಲರಿಗೂ ಸಮೇತ ಇನ್ನೊಮ್ಮೆ ಮತ್ತೊಮ್ಮೆ ನಾನು ಅವರಿಗೆ ಒಬ್ಬರಕ್ಕೂ ವಂದನೆಗಳಾಗಿ ಹೇಳ್ತೀನಿ. ಹಾಗೆ ನಟರಾಜನ ಕ್ಷೇತ್ರಕ್ಕೆ ಮತ್ತೊಮ್ಮೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ರಾಹುಲ್ ಗಾಂಧಿ ಜಿಂದಾಬಾದ್, ಸಿದ್ದರಾಮಯ್ಯ ಜಿಂದಾಬಾದ್, ಡಿ.ಕೆ. ಶಿವಕುಮಾರ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ನಟರಾಜಣ್ಣ ಜಿಂದಾಬಾದ್. बोलो भारत माता की जय, कांग्रेस पार्टी के जय, कांग्रेस पार्टी के जय, यूथ कांग्रेस जिंदाबाद, यूथ कांग्रेस जिंदाबाद, यूथ कांग्रेस जिंदाबाद. ಇವತ್ತಿನ ಕಾರ್ಯಕ್ರಮ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ 34 ಹೋಬಳಿಗಳು ಬರುತ್ತೆ. ಸುಮಾರು ಒಂದು 7-8 ಪಟ್ಟಣ ಪ್ರದೇಶಗಳು ಬರುತ್ತೆ. ಅದರಂತೆ ನಮ್ಮ ಬಾಳೆನೂರು ಬ್ಲಾಕ್ ಯುವ ಕಾಂಗ್ರೆಸ್ ವ್ಯಾಪ್ತಿಯ ನರಸಿಂಹರಾಜಪುರ ಪಟ್ಟಣ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಮ್ಮ ಪಟ್ಟಣದ ಯುವಕ ವಿಜಯ್ ಅವ್ರನ್ನ ನೇಮಕ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು. ಆ ನೇಮಕಾತಿ ಆದೇಶ ಬಂದು 1 ವಾರ ಆಗಿದೆ. ಆದೇಶದಂತೆ ಇವತ್ತೊಂದು ಯುವ ಸಂಕಲ್ಪ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿದ್ದ ನಟರಾಜ್ ಅವರ ನೇತೃತ್ವದಲ್ಲಿ ಇದೇ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಬ್ಲಾಕ್ ವ್ಯಾಪ್ತಿಯಲ್ಲಿ ಸುಮಾರು 3 ಹೋಬಳಿ 4 ಹೋಬಳಿ ಒಂದು ಪಟ್ಟಣ ಪ್ರದೇಶ ಬರುತ್ತೆ. ಅದರಲ್ಲಿ ಏನು ಅಧ್ಯಕ್ಷರುಗಳಾಗಿದ್ದಾರೆ ಇದೇ ರೀತಿ ಯುವ ಸಂಕಲ್ಪ ಹೆಸರಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಕಾರ್ಯಕ್ರಮಗಳು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇವತ್ತು ಅದೇ ಬಾಳೆನೂರು ಬ್ಲಾಕ್ ಯುವ ಕಾಂಗ್ರೆಸ್ ವ್ಯಾಪ್ತಿಯ ನರಸಿಂಹರಾಜಪುರ ಪಟ್ಟಣ ಪಂಚಾಯತಿ ಪಟ್ಟಣದ ವ್ಯಾಪ್ತಿಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈಗ ನೀವು ನೋಡಿದಂತೆ, ಈಗ ನಾವೆಲ್ಲ ನೋಡಿದಂತೆ ಕಾರ್ಯಕ್ರಮ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನೂತನ ಅಧ್ಯಕ್ಷರಿಗೆ ನಾವು ಆಲ್ರೆಡಿ ಹೇಳಿದ್ದು ಒಂದೇ, ಇವಾಗ ಹೇಳೋದು ಒಂದೇ, ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಮತ್ತು ಸಂಘಟನೆಯನ್ನು ಉತ್ತಮಪಡಿಸಿ ಬಲಪಡಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನದಾಗಿ ಬಲ ತುಂಬಬೇಕು ಅಂತ ಕೇಳ್ಕೊಂಡಿದ್ವಿ. ಅದ್ರ ಮುಖಾಂತರ ಈ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಆಗಿದೆ. ಈ ಯುವ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಶ್ರೀಜಿತ್ತು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ರತನ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಇವರು 2 ಜನ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಯುವ ಸಂಘಟನೆ ತುಂಬ ಅಚ್ಚುಕಟ್ಟಾಗಿ ತುಂಬ ಬಲವಾಗಿ ಬೆಳೆಯುತ್ತಿದೆ. ಮುಂದೆನೂ ಇದೇ ರೀತಿ ಇವರು ಸಂಘಟನೆ ಮಾಡೋಕ್ಕೆ ಏನುಂಟು ನಮ್ಮ ಮದರ್ ಕಾಂಗ್ರೆಸ್ಸಿಂದ ನಮ್ಮ ಶಾಸಕರಿಂದ ಸಂಪೂರ್ಣ ಅವರಿಗೆ ಬೆಂಬಲ ಇದೆ. ಹಾಗೂ ಅವರ ನಾಯಕತ್ವ ಬೆಳೆಯೋಕ್ಕೆ ನಾವು ನಮ್ಮ ಇದರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಯುವಕರನ್ನ ಆದಷ್ಟು ಬೆಳೆಸೋಕ್ಕೆ ನಾವು ಒಂದಲ್ಲ ಒಂದು ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಬೆಳೆಸೋಕ್ಕೆ ನಾವು ಶ್ರಮಪಡ್ತೀವಿ ಅಂತ ಹೇಳುತ್ತಾ ಕಾರ್ಯಕ್ರಮ ಚೆನ್ನಾಗಾಗಿದೆ, ಯಶಸ್ವಿಯಾಗಿದೆ. ಈ ತಾಲೂಕಿನಲ್ಲಿ ಕೆಲವೊಂದು ಯುವಕರು ಈ ಧರ್ಮಗಳಲ್ಲಿ ಎಲ್ಲ ಭಾಗಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೇ ರಾಜಕಾರಣ ಇರೋದು ಅವ್ರಿಗೆ ಗೊತ್ತಿರಲ್ಲ. ಈ ಧರ್ಮದಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದು ಯಾವ ಯುವಕರಿಗೆ ಸಮೇತ ಗೊತ್ತಿರಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ ಈಗ ಅದರಲ್ಲೆಲ್ಲ ಭಾಗಿಯಾಗಿ ಹೋಗಿರೋದ್ರಿಂದ ಅವಕ್ಕೆ ಹೆಚ್ಚು ಅವಕ್ಕೆ ಆದಷ್ಟು ನಾನೇನು ಅಧ್ಯಕ್ಷನಾಗಿದ್ದೀನಿ ಅವರಿಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳಿ, ಅದರಿಂದ ಕಾಂಗ್ರೆಸ್ ಸಿದ್ಧಾಂತಗಳೆಲ್ಲ ಅವರಿಗೆ ಹೇಳಿ ಅದರಿಂದ ಹೊರಗೆ ತಂದು ಅವ್ರಿಗೆ ಹೊಸ ಭವಿಷ್ಯನ ಹೇಳೋದನ್ನ ನಾನು ಮುರುಗಾಗಿ ಇಟ್ಕೊಂಡಿದ್ದೀನಿ.